ಹಾಯ್ ನಮಸ್ತೆ, ವೆಲ್ಕಮ್ ಟು ಸಿರಿ ಬ್ಯೂಟಿ. ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸ್ದಾಗಿ ನನ್ನ ವೀಡಿಯೋಸ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಹಾಗೆ ಮಾಡೋದ್ರಿಂದ ನಾನು ನೆಕ್ಸ್ಟ್ ಯಾವುದೇ ವೀಡಿಯೋ ಹಾಕಿದರೂ ಫಸ್ಟ್ ನಿಮಗೆ ಬಂದು ತಲುಪುತ್ತದೆ. ಇವತ್ತು ಒಂದು ಫೇಶಿಯಲ್ ಮಾಡ್ತಾಯಿದ್ದೀನಿ. ಈ ವಿಡಿಯೋದಲ್ಲಿ ಆಯಿಲಿ ಸ್ಕಿನ್ನಿಗೆ ಬೆಸ್ಟ್ ಫೇಶಿಯಲ್ ಅಂತ ಇದು ಮಾಡ್ಬೋದು. ನೇಚರ್ ಗೋಲ್ಡಲ್ಲಿ ಇದು ಪರ್ಲ್ ಫೇಶಿಯಲ್ ಆಗಿರುತ್ತೆ. ಆಯಿಲಿ ಸ್ಕಿನ್ನಿಗೆ ಫೇಸ್ಗೆ ಫೇಶಿಯಲ್ ಕ್ಲೀನಪ್ ಯಾಕೆ ಮಾಡಿಸ್ತಾರೆ ಅಂತ ಗೊತ್ತಾ? ಸ್ಕಿನ್ ಹೈಡ್ರೇಟಾಗಿ ಕಾಣಿಸ್ಲಿ ಅಂತ ಫೇಶಿಯಲ್ ಮಾಡ್ತೀವಿ. ಯಾವುದೇ ರೀತಿ ಸ್ಕಿನ್ ವೈಟ್ ಆಗಲ್ಲ. ಇದು ತುಂಬ ಜನಕ್ಕೆ ತಪ್ಪಾಗಿ ತಿಳ್ಕೊಂಡಿದ್ದಾರೆ ಅನಿಸುತ್ತೆ. ಸ್ಕಿನ್ ವೈಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸ್ಕಿನ್ನಲ್ಲಿರುವ ಡಸ್ಟ್ ಎಲ್ಲ ನಾವು ರಿಮೂವ್ ಮಾಡ್ಬೋದು, ಅಷ್ಟೇ ಗ್ಲೋ ಕೊಡುತ್ತೆ ಸ್ಕಿನ್ನು. ವೈಟಾಗಿ ಸ್ಕಿನ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇದನ್ನು ಯಾರೂ ತಪ್ಪಾಗಿ ತಿಳ್ಕೊಳಕ್ಕೆ ಹೋಗಬೇಡಿ. ಫೇಶಿಯಲ್ ಮಾಡಿಸಿದ ತಕ್ಷಣ ವೈಟ್ ಆಗಿಬಿಡ್ತಾರೆ ಅಂತ ತುಂಬ ಜನ ಅಂದ್ಕೊಂಡಿದ್ದಾರೆ. ಇದು ತಪ್ಪು ತಿಳುವಳಿಕೆ. ಮುಖದಲ್ಲಿ ಡಸ್ಟ್ ಕುಂತಿರುತ್ತಲ್ಲ ಅದನ್ನು ರಿಮೂವ್ ಮಾಡಿ ಒಳಗಡೆಯಿಂದ ಸ್ಕಿನ್ ಒಳಗಡೆಯಿಂದ ಗ್ಲೋ ಕೊಡುತ್ತೆ. ಸೊ ಹಾಗಾಗಿ ನಾವು ಫೇಶಿಯಲ್ಲು ಕ್ಲೀನಪ್ ಮಾಡಿಸ್ಕೋಬೇಕು. ನೋಡಿ, ನೆಕ್ಸ್ಟ್ ಪ್ರೊಸೀಜರ್ ಏನಪ್ಪ ಅಂದರೆ, ಫೇಶಿಯಲ್ ಸ್ಟೆಪ್ಸು 5 ಇರುತ್ತೆ. ಅದರಲ್ಲಿ ಫಸ್ಟ್ ಒನ್ ಕ್ಲೆನ್ಸಿಂಗ್ ಮಾಡ್ತಾಯಿದ್ದೀನಿ ನಾನು. ಫಸ್ಟಿಗೆ ನೋಡಿ, ಈ ರೀತಿ ನಾವು ವಿಡಿಯೋದಲ್ಲಿ ನೋಡಿರೋ ಪ್ರಕಾರ ನೀವು ಸೆಲ್ಫಾಗಿ ನೀವು ಮಾಡ್ಕೋಬೋದು ಮನೆಯಲ್ಲಿ. ಸೆಲ್ಫಿಗೆ ಸ್ವಲ್ಪ ಮಾಡೋದು ಕಂಫರ್ಟಬಲ್ ಅನಿಸಲ್ಲ. ನೀವು ಈ ವಿಡಿಯೋದಲ್ಲೂ ನೋಡಿಕೊಂಡು ಬೇರೆಯವ್ರ ಸಹಾಯದಿಂದ ನೀವು ಈ ಥರ ಪಾರ್ಲರ್ಗೆ ಹೋಗ್ದೇ ಮನೇಲಿ ಕೂತ್ಕೊಂಡು ಫೇಶಿಯಲ್ ಮಾಡ್ಕೋಬೋದು. ನೋಡಿ, ಕ್ಲೆನ್ಸಿಂಗ್ನ ಯಾಕೆ ಮಾಡ್ತಾರಪ್ಪ ಅಂದರೆ, ಅವರು ಏನಾದರೂ ಮೇಕಪ್ ಹಾಕ್ಕೊಂಡು ಬಂದಿರ್ತಾರೆ, ಅದು ಸ್ವಲ್ಪ ರಿಮೂವ್ ಮಾಡಲಿ, ಡಸ್ಟ್ ಎಲ್ಲ ಹೋಗಲಿ ಅಂತ ಕ್ಲೆನ್ಸ್ ಮಾಡ್ತೀವಿ. ನೋಡ್ತಿರ್ಬೋದು ಈ ಥರ. ಯಾವುದೇ ರೀತಿ ಸ್ಟೆಪ್ಪು ಮಿಸ್ ಮಾಡೋ ಹಾಗಿಲ್ಲ. ಸ್ಟೆಪ್ಪು ಪ್ರಕಾರನೇ ಫೇಶಿಯಲ್ ಮಾಡಬೇಕಾಗುತ್ತೆ. ಇದು 2 ಮಿನಿಟ್ಸ್ ಅಷ್ಟೇ ಕ್ಲೆನ್ಸ್ ಮಾಡಬೇಕು, ಅದಕ್ಕಿಂತ ಮೇಲ್ಪಟ್ಟು ಮಾಡೋ ಹಾಗಿಲ್ಲ. ನೋಡಿ, ಕ್ಲಾತಿಂದ ಮತ್ತೆ ನೀಟಾಗಿ ರಿಮೂವ್ ಮಾಡಬೇಕು. ನಾನು ನೆಕ್ಸ್ಟ್ ಸ್ಕ್ರಬ್ ತೊಗೊತಿದ್ದೀನಿ. ನೋಡ್ತಿರ್ಬೋದು. ಸ್ಕ್ರಬ್ ಹ್ಯಾಕ್ ಮಾಡ್ತಾರಪ್ಪ ಅಂದರೆ, ಬ್ಲ್ಯಾಕ್ ಹೆಡ್ ವೈಟ್ ಹೇರ್ ಎಲ್ಲ ನಾವು ನೀಟಾಗಿ ರಿಮೂವ್ ಆಗುತ್ತೆ. ಡಸ್ಟು ನಾವು ಫೋರ್ಸ್ ಇದ್ದಾಗ ಡಸ್ಟ್ ಎಲ್ಲ ಫೋರ್ಸ್ ಒಳಗಡೆ ಕುಂತಿರುತ್ತೆ. ಅದನ್ನು ನೀಟಾಗಿ ಸ್ಕ್ರಬ್ ಮಾಡೋದ್ರಿಂದ ಅದು ಒಳಗಡೆಯಿಂದ ನಾವು ಕ್ಲಿಯರ್ ಫೇಸ್ ಆಗುತ್ತೆ. ಅದಕ್ಕೋಸ್ಕರ ನಾವು ಸ್ಕ್ರಬ್ ಮಾಡಬೇಕು. ಫೋರ್ಸ್ ಇದ್ದಾಗ ಡಸ್ಟ್ ಒಳಗಡೆ ಕುಂತ್ಬಿಡುತ್ತೆ. ಅದು ಅಷ್ಟು ಆವಾಗ ಸ್ಕಿನ್ ಕ್ಲಿಯರ್ ಆಗಿರಲ್ಲ. ಸ್ಕ್ರಬ್ ನಾವು ವಾರಕ್ಕೆ 1 ಟೈಮ್ ಆದರೂ ನಾವು ಮಾಡ್ಕೋಬೋದು, ಸ್ಕಿನ್ ಕ್ಲಿಯರ್ ಆಗಿರುತ್ತೆ. ಇದು 2 ಮಿನಿಟ್ ಅಷ್ಟೇ ಮಾಡಬೇಕು. ಸ್ಕ್ರಬ್ ಮಾಡಬೇಕಂದ್ರೆ ತುಂಬ ಕೇರ್ಫುಲ್ಲಾಗಿ ಸ್ಕ್ರಬ್ ಮಾಡಬೇಕು. ಯಾಕಂದರೆ ಹಾರ್ಡಾಗಿ ಸ್ಕ್ರಬ್ ಮಾಡೋ ಹಾಗಿಲ್ಲ, ಯಾಕಂದರೆ ಪಿಂಪಲ್ ಆಗಿಬಿಡುತ್ತೆ ಸ್ಕಿನ್ನಲ್ಲಿ. ಸ್ಮೂತಾಗಿ ಮಾಡಬೇಕು ಸ್ಕ್ರಬ್ನ.
ಸ್ಕ್ರಬ್ಬೆಲ್ಲ ನೀಟಾಗಿ ರಿಮೂವ್ ಮಾಡಿಕೊಂಡು ನಾವು ನೆಕ್ಸ್ಟು ಸ್ಟೀಮ್ ಕೊಡಬೇಕಾಗುತ್ತೆ. ನೋಡ್ತಿರ್ಬೋದು, ಈ ಥರ ಸ್ಟೀಮ್ ಕೊಡಬೇಕು. ಇದು ಮಿನಿಮಮ್ 5 ಮಿನಿಟ್ ಆದರೂ ಸ್ಟೀಮ್ ಕೊಡಬೇಕಾಗುತ್ತೆ. ಸ್ಟೀಮ್ ಯಾಕೆ ಕೊಡ್ತಾರಪ್ಪ ಅಂದರೆ ಮುಖದಲ್ಲಿ ನೀಟಾಗಿ ಗ್ಲೋ ಬರಲಿ ಅಂತ ಸ್ಟೀಮ್ ಕೊಡ್ತಾರೆ. ನೋಡ್ತಿರ್ಬೋದು, ಈ ಥರ 5 ಮಿನಿಟ್ ಸ್ಟೀಮ್ ಕೊಡಬೇಕು. ಅದಾದಮೇಲೆ ಬ್ಲ್ಯಾಕ್ ಹೆಡ್ ಮತ್ತು ವೈಟ್ ಹೇರ್ ನೀಟಾಗಿ ರಿಮೂವ್ ಮಾಡ್ಕೊತಾ ಬರಬೇಕು. ಬಿಗಿನರ್ಗೆ ಇದು ಅಷ್ಟೊಂದು ಗೊತ್ತಾಗಲ್ಲ. ಫೇಶಿಯಲ್ ಮಾಡ್ತಾ ಇರೋರಿಗೆ ಸ್ವಲ್ಪ ಮಟ್ಟಿಗೆ ಗೊತ್ತಾಗುತ್ತೆ. ವೈಟ್ ಹೇರ್ಸ್ ಬ್ಲ್ಯಾಕ್ ಹೇರ್ಸ್ ಅಂದರೆ ಏನಂತ ಕೆಲವ್ರಿಗೆ ಗೊತ್ತಿರಲ್ಲ. ಮೂಗಿನ ಮೇಲೆ ಇರುತ್ತೆ ನೋಡಿ ಬ್ಲ್ಯಾಕ್ ಕಲರು ವೈಟ್ ಕಲರು, ಅದಕ್ಕೆ ಬ್ಲ್ಯಾಕ್ ಹೆಡ್ ವೈಟ್ ಹೇರ್ಸ್ ಅಂತೀವಿ. ಮತ್ತು ಗಲ್ಲ ಹತ್ರ ಇರುತ್ತೆ, ಅದನ್ನು ನೀಟಾಗಿ ರಿಮೂವ್ ಮಾಡಿದ್ರೆ ಫೇಸು ಗ್ಲೋ ಬರುತ್ತೆ ಚೆನ್ನಾಗಿನ್ನು. ಕ್ಲೀನಪ್ ಮಾಡಿಸೋದೆ ವೈಟ್ ಹೇರು ಬ್ಲ್ಯಾಕ್ ಹೇರ್ ಹೋಗಲಿ ಅಂತಲೇ ಕ್ಲೀನಪ್ ಮಾಡಿಸೋದು. ನೋಡಿ, ಅದಾದಮೇಲೆ ನೆಕ್ಸ್ಟ್ ಪ್ರೊಸೀಜರು ಫೇಶಿಯಲ್ ಕ್ರೀಮಿಂದ ಮಸಾಜ್ ಕ್ರೀಮ್. ಇದು 4ನೇ ಸ್ಟೆಪ್. ಇದು 4ನೇ ಸ್ಟೆಪ್ಪು ಮಸಾಜ್ ಕ್ರೀಮ್. ಇದು ಮಿನಿಮಮ್ 10 ನಿಮಿಷ ನೀವು ಮಸಾಜ್ ಮಾಡಬೇಕು. ಕ್ಲೈಂಟಿಗೆ ಯಾವುದೇ ರೀತಿ ತೊಂದರೆ ಆಗದಿರೋ ಥರ ಅವ್ರು ಮಸಾಜ್ ಮಾಡ್ತಾಯಿದ್ರೆ ಫುಲ್ಲು ರಿಲ್ಯಾಕ್ಸ್ ಆಗಿರಬೇಕು. ಮಸಾಜ್ ಮಾಡಬೇಕಾದ್ರೆ ಯಾವುದೇ ರೀತಿ ಮಾತಾಡೋಕ್ಕೆ ಬಿಡಬಾರ್ದು. ಅವ್ರು ಫುಲ್ಲು ಅವ್ರ ಮೈಂಡ್ಸೆಟ್ಟು ರಿಲ್ಯಾಕ್ಸ್ ಆಗಬೇಕು. ಆ ರೀತಿ ನಾವು ಮಸಾಜ್ ಮಾಡಬೇಕು. ಕ್ಲೈಂಟಿಗೆ ಸಮಾಧಾನ ಆಗಬೇಕು. ನಾವು ಮಾಡಿರೋ ಫೇಶಿಯಲ್ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು ಮೇನಾಗಿ.
ಮಸಾಜ್ ಕ್ರೀಮ್ ಎಲ್ಲ ರಿಮೂವ್ ಆದಮೇಲೆ ಫೇಶಿಯಲ್ ಪ್ಯಾಕ್ ಹಾಕಬೇಕು. ಫೇಶಿಯಲ್ ಪ್ಯಾಕ್ ಯಾಕೆ ಹಾಕ್ತಾರೆ ಅಂದರೆ ಸ್ಕಿನ್ನು ಟೈಟ್ ಆಗಲಿ, ಸ್ಕಿನ್ನು ಲೂಸ್ ಇರುತ್ತೆ ಸ್ಕಿನ್ನು, ಅದು ಟೈಟ್ ಮಾಡೋಕ್ಕೆ ಪ್ಯಾಕ್ ಹಾಕಬೇಕು. ಪ್ಯಾಕು ಮಿನಿಮಮ್ 10 ನಿಮಿಷ 15 ನಿಮಿಷ ಟೈಮ್ ನಾವು ಪ್ಯಾಕ್ ಮುಖದಲ್ಲಿ ಹಾಗೆ ಬಿಡಬೇಕು. ಈ ಟೈಮಲ್ಲಿ ಯಾವುದೇ ರೀತಿ ಅವ್ರಿಗೆ ಮಾತಾಡೋಕ್ಕೆ ಬಿಡಬೇಡಿ. ಸ್ಕಿನ್ನು ಟೈಟ್ ಆಗುತ್ತೆ, ಆ ಟೈಮಲ್ಲಿ ಮಾತಾಡೋಂಗಿಲ್ಲ. ಹೈಗೆ ಕೂಲ್ ಮಾಡೋಕ್ಕೆ ಐ ಪ್ಯಾಡ್ ಹಾಕಬೇಕಾಗುತ್ತೆ. ಫುಲ್ಲು ರಿಲ್ಯಾಕ್ಸ್ ಆಗುತ್ತೆ ಕಣ್ಣು. ಮತ್ತು ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.